ಗುಡೆಮಾರನಹಳ್ಳಿಯಲ್ಲಿ ಉದ್ಯೋಗ ಮೇಳ ಯಶಸ್ವಿ. ಬಿಎಸ್ವೈ ಜನ್ಮದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನದ ಅಂಗವಾಗಿ ನೆಲಮಂಗಲದ ಗುಡೆಮಾರನಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಉದ್ಯೋಗ ಮೇಳ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಜರುಗಿದೆ. ಮಾರ್ಗದರ್ಶಿ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಸೇರಿದಂತೆ ಹಲವು ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಗುಡೆಮಾರನಹಳ್ಳಿಯಲ್ಲಿ ಇಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಮಾರ್ಗದರ್ಶಿ ಗ್ರಾಮೀಣ ಟ್ರಸ್ಟ್ನ ಮುಖ್ಯಸ್ಥೆ ಶಾಂತಕುಮಾರಿ ಅವರ ನೇತೃತ್ವದಲ್ಲಿ ಉದ್ಯೋಗ ಮೇಳ, ವಸ್ತು ಪ್ರದರ್ಶನ ಹಾಗೂ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರತಿಯೊಬ್ಬರಿಗೂ ಸರ್ಕಾರಿ ಉದ್ಯೋಗ ಸಿಗುವುದು ಕಷ್ಟಕರ. ಹೀಗಾಗಿ ಯುವಜನರು ಖಾಸಗಿ ವಲಯದ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು. 250ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಹಾಗೂ 16 ಕಂಪನಿಗಳು ಭಾಗವಹಿಸಿರುವುದು ಈ ಮೇಳದ ಯಶಸ್ವಿಗೆ ಸಾಕ್ಷಿ ಎಂದು ಟ್ರಸ್ಟ್ನ ಕಾರ್ಯವೈಖರಿಗಳನ್ನು ಶ್ಲಾಘಿಸಿದರು. ಅಲ್ಲದೆ ಬಿಎಸ್ ಯಡಿಯೂರಪ್ಪ ಅವರು ಜಾರಿಗೆ ತಂದ ಕೃಷಿ ಬಜೆಟ್ ಹಾಗೂ ರೈತರ ಪರ ಯೋಜನೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿದರು. ಮಾರ್ಗದರ್ಶಿನಿ ಟ್ರಸ್ಟ್ ವತಿಯಿಂದ ಅಧ್ಯಕ್ಷ ಅಂತ ಶಾಂತಕುಮಾರಿ ಮೇಡಮ್ನವರು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ, ಬಿಎಸ್ ಯಡಿಯೂರಪ್ಪನವರಂದ್ರೆ ಇಡೀ ರಾಜ್ಯಾದ್ಯಂತ ರೈತ ಕುಟುಂಬದಲ್ಲಿ ಹುಟ್ಟಿ ಇಡೀ SC ST ಜನಾಂಗ ಇರ್ಬೋದು, ರೈತರಿರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಮೇಲ್ಜಾತಿ ಎಲ್ಲರಿಗೂ ಸಮನಾಗಿ ನೋಡಿ ಇವತ್ತು 4 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಇಡೀ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಅವರು ಮಾಡಿದಂಥ ಕೊಡುಗೆ ಇಡೀ ಒಂದು ರಾಜ್ಯ ಮರೆಯುವಂತಿಲ್ಲ. ಅಂಥ ಯೋಜನೆಗಳನ್ನೆಲ್ಲ ಕೊಟ್ಟು ಇವತ್ತು 84ನೇ ಹುಟ್ಟುಹಬ್ಬವನ್ನು ಅವರ ಹುಟ್ಟು ಊರಾದಂಥ ಶಿಕಾರಪುರದಲ್ಲಿ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ಅದರ ಪ್ರಯುಕ್ತ ಈ ಟ್ರಸ್ಟ್ ವತಿಯಿಂದ ಶಾಂತಕುಮಾರಿ ಮೇಡಮ್ನವರು ಇಲ್ಲಿ ಇವತ್ತು ಅನೇಕ ಇಂಡಸ್ಟ್ರಿಯಲ್ಸನ್ನು ಕರೆಸಿ ಉದ್ಯೋಗನ ಬಡ ಹುಡುಗರಿಗೆ, ರೈತ ಮಕ್ಕಳಿಗೆ, ಗ್ರಾಮೀಣ ಯುವಕರಿಗೆ, ಯುವತಿಯರಿಗೆ ಉದ್ಯೋಗ ಕೊಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಇದರ ಜೊತೆಯಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಇದು ಇಂಥ ಒಂದು ಕೆಲಸ ಕಾರ್ಯಗಳನ್ನು ನಮ್ಮ ಯಡಿಯೂರಪ್ಪನವರು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಅದೇ ಒಂದು ಪಾಲಿಸಿಯಲ್ಲಿ ನಮ್ಮ ಶಾಂತಕುಮಾರಿ ಮೇಡಮ್ನವರು ಮಾಡ್ತಾ ಇದ್ದಾರೆ. ಇವರಿಗೆ ಒಳ್ಳೆಯದಾಗಲಿ ಮತ್ತು ಇಂಡಸ್ಟ್ರಿಯಲಿಸ್ಟು ಅವು ಯುವಕರಿಗೆ ಉದ್ಯೋಗವನ್ನು ಕೊಡಲಿ, ಇನ್ನೂ ಹೆಚ್ಚಿನ ಆಕಾಂಕ್ಷಿಗಳು ಬರಲಿ ಮತ್ತು ಎಲ್ಲ ಈ ಬಡ ರೈತರ ಮಕ್ಕಳಿಗೆ ಉದ್ಯೋಗ ಸಿಗ್ಲಿ ಅಂತ ಕೇಳ್ಕೊಂಡು ಮಾತಾಡ್ತಾರೆ. ಹೌದು, ಶಿಕಾರ್ಪುರ್ಗೆ ಹೋಗ್ತಾ ಇದೀವಿ ಸರ್. ಮತ್ತೆ ಮುಖ್ಯವಾಗಿ MV ನಾಗರಾಜ್ ಅವರು ಈಗಾಗಲೇ ಇನ್ನು ಕೆಲವೇ ದಿನ 1-2 ವರ್ಷ ಇದೆ, ಯಾವ ರೀತಿ ಮುಂದಿನ ದಿನಗಳು ರಾಜಕೀಯವಾಗಿ ಕಾಣಿಸ್ಕೊಂತಾರೆ ಅಂತ? ರಾಜಕೀಯವಾಗಿ ನಾನೇ MLA ನಿಂತ್ಕೋತೀನಿ, ಗೆಲ್ತೀವಿ. ಈ ಬಾರಿ 100% ಗೆಲ್ತೀವಿ. ಕಳೆದ ಬಾರಿ ಕಾರಣಾಂತರಗಳು ಸೋತಿರ್ಬೋದು, ನಮಗೆ ಟಿಕೆಟ್ ಸಿಗ್ಲಿಲ್ಲ. ಈ ಬಾರಿ ಟಿಕೆಟ್ ಸಿಗುತ್ತೆ. ಈ ಸರಿ ಭಾರತೀಯ ಜನತಾ ಪಕ್ಷ ನೆಲಮಂಗಲದಲ್ಲಿ ಅಲಯನ್ಸ್ ಅಲ್ಲಿ ನಾವು ಜಯಬೇರಿಯನ್ನ ಮಾಡಿಸ್ತೀವಿ. ಅಲಯನ್ಸ್ ಅಲ್ಲಿ ಕ್ಯಾಂಡಿಡೇಟ್ ನಾನೇ. ಮೇಳದ ರೂವಾರಿ ಗುರೂರು ಶಾಂತಕುಮಾರಿ ಮಾತನಾಡಿ, ಬಿಎಸ್ವೈ ಅವರ ಪಕ್ಷನಿಷ್ಠೆ ಹಾಗೂ ಸೇವೆಯೇ ನಮಗೆ ಪ್ರೇರಣೆ. ಅವರ ಜನ್ಮದಿನದ ಅಂಗವಾಗಿ ಈ ಜನೋಪಯೋಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಮಹಿಳಾ ದಿನಾಚರಣೆಯನ್ನು ಸಹ ವಿಜೃಂಭಣೆಯಿಂದ ಆಯೋಜಿಸಲಾಗುವುದು ಎಂದರು. ಉದ್ಯೋಗ ಮೇಳ ಮಾಡಬೇಕು ಅಂತ ಏಕೆ ಅನಿಸ್ತು ನಿಮ್ಗೆ? ಹೇಗೆ ಸುದ್ದಿ ಸಂಕ್ರಾಂತಿ ಅಂತ ಮಾಡಿದ್ರಿ, ಈಗ ಇದೇ ಭಾಗದಲ್ಲಿ ಉದ್ಯೋಗ ಮೇಳ ಅಂತ ಮಾಡಿದ್ರಿ. ಏನು ಅನ್ಸುತ್ತೆ ಮೇಡಮ್? ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಾ? ಸರ್, ನಾನು ಇದೇನು ಮೊದಲನೇ ಬಾರಿ ಎಲ್ಲ ಮಾಡ್ತಾ ಇರೋದು. ಪ್ರತಿ ವರ್ಷ ನಾನು ನಗರ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೆ. ಈ ಸರಿ ಪ್ರತಿ ವರ್ಷ ಆ ಕಡೆನೆ ಮಾಡ್ತಾ ಇದ್ದೀನಿ. ಅದರಿಂದ ಈ ಸರಿ ಗ್ರಾಮೀಣ ಭಾಗದಲ್ಲಿ ಮಾಡಬೇಕು ಅಂತ ಇಷ್ಟ ಇತ್ತು. ಹಾಗಾಗಿ ಈ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದೂ ಕಾರ್ಯಕ್ರಮ ಇಲ್ಲೇ ಮಾಡಬೇಕು ಅನ್ನೋದು ಉದ್ದೇಶದಿಂದ ಈ ಸರಿ 2020-26ರಿಂದ ಮೊನ್ನೆ ಸಂಕ್ರಾಂತಿ ಕಾರ್ಯಕ್ರಮ ಸುಗ್ಗಿ ಕಾರ್ಯಕ್ರಮ ಮಾಡಿದ್ವಿ. ಈ ದಿನ ಬಂದ್ಬಿಟ್ಟು ಒಂದು ಗ್ರಾಮೀಣ ಉದ್ಯೋಗ ಮೇಳ ಮತ್ತು ವಸ್ತು ಪ್ರದರ್ಶನ ಮಾರಾಟ ಮೇಳ ಮತ್ತು ನಮ್ಮ ಹರ್ಷ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರನೂ ಸಹ ಇಟ್ಕೊಂಡಿದ್ದೇವೆ. ಇದ್ರ ಜೊತೆಯಲ್ಲಿ ಬ್ಲೂ ಹುಂಡೈ ಕಾರ್ಗಳು ಮತ್ತು ಮಾರುತಿ ಕಾರ್ಗಳು ಇವರೆಲ್ಲ ಬಂದು ಇಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆಲ್ಲ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಕಂಪನಿಗಳೆಲ್ಲ ಬಂದಿದ್ದಾರೆ. ಒಂದು 20-25 ಕಂಪನಿಗಳು ಅವ್ರು ಬಂದಿದ್ದಾರೆ. ಹಾಗೂ ವಿದ್ಯಾರ್ಥಿನಿಯರು
ಯುವತಿಯರು ಮತ್ತು ಇಲ್ಲಿ ಲೋಕಲ್ನಲ್ಲಿರೋಂಥ ಎಲ್ಲ ಜನಗಳು ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ, ಇನ್ನೂ ನಡೀತಾನೂ ಇದೆ. ನನಗೆ ತುಂಬ ಇಷ್ಟ ಇಂಥ ಕಾರ್ಯಕ್ರಮಗಳೆಲ್ಲ ಎಲ್ಲಿ ನಮ್ಮ ಊರುಗಳಲ್ಲಿ ಮಾಡಬೇಕು ಅಂತ. ಹಾಗಾಗಿ ನನಗೆ ಸಹಕಾರ ಮತ್ತು ನನ್ನ ಜಿಲ್ಲಾಧ್ಯಕ್ಷ ಆಗ್ಬೋದು, ನಮ್ಮ ಮೇಡಮ್ ಆಗ್ಬೋದು, ನಮ್ಮ BJP ಕಾರ್ಯಕರ್ತರೆಲ್ಲರೂ ಸಹ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇದರ ಉದ್ದೇಶ ಏನು ಅಂದರೆ ಇದೇ ದಿನ ಮಾಡಬೇಕು ಅಂತ ಉದ್ದೇಶ ಏನು ಅಂದರೆ ಈ ದಿನ ಯಡಿಯೂರಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿಯೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಭಾನುವಾರ ಮಾಡೋಣ ಅಂತಿದ್ವಿ, ಬೇಡ ಇಲ್ಲ ಯಡಿಯೂರಪ್ಪಾಜಿ ಅಂತ ಮಾಡೋಣ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ. ನಮಸ್ತೆ ಸರ್. ತಮ್ಮ ಹೆಸರು? ಶಾಂತಕುಮಾರಿ, ಮಾರ್ಗದರ್ಶಿ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಅಧ್ಯಕ್ಷರು ಸರ್. ಮಾಜಿ ಶಾಸಕ MV ನಾಗರಾಜು ಮಾತನಾಡಿ, ಕ್ಷೇತ್ರದಲ್ಲಿ ತಾವು ಶಾಸಕರಾಗಿದ್ದ ಅವಧಿಯಲ್ಲಿ ಯಡಿಯೂರಪ್ಪನವರು ನೀಡಿದ ಅನುದಾನದ ನೆರವನ್ನ ನೆನಪಿಸಿಕೊಂಡರು. ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ KP ಬೃಂಗೇಶ್ ಹಾಗೂ ಇತರ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ BSY ಅವರ ಹೋರಾಟದ ಹಾದಿಯನ್ನ ಬಣ್ಣಿಸಿದರು. ಇವತ್ತು ಕರ್ನಾಟಕದ ಜನಪ್ರಿಯ ನಾಯಕರು, ದಣಿವರಿಯದ ನಾಯಕರು, ರೈತ ನಾಯಕರು, ಹುಟ್ಟು ಹೋರಾಟಗಾರರಂಥ ಯಡಿಯೂರಪ್ಪನವರು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ನಮ್ಮ ರಾಜ್ಯಕ್ಕೆ ಕೊಟ್ಟಂಥ ಹಲವಾರು ಕೊಡುಗೆಗಳು ಇವತ್ತು ಜನ ಅವಿಸ್ಮರಣೀಯವಾಗಿ ಅವ್ರನ್ನ ಜ್ಞಾಪಿಸ್ಕೊಬೇಕಾಗ್ತದೆ. ಒಬ್ಬ ವ್ಯಕ್ತಿ ಇರ್ತಾನೆ, ಹೊರಟೋಗ್ತಾನೆ, ಅವನು ಮಾಡಿದಂಥ ಕಾರ್ಯ ಇದೆಯಲ್ಲ, ಅವನು ಮಾಡಿದಂಥ ಕೆಲಸ ಶಾಶ್ವತವಾಗಿ ಉಳಿಯುವಂಥ ಇದು ಈ ರಾಜ್ಯಕ್ಕೆ ಒಂದು ಮೈಲಿಗಲ್ಲಾಗಿ ನಿಲ್ಲುವಂಥ ಹಲವಾರು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪರು ಹೆಣ್ಣು ಮಕ್ಕಳಿಗಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಬಡಬಗ್ಗರಿಗಿರ್ಬೋದು, ಅವ್ರನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಧೀಮಂತ ನಾಯಕ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು 84ನೇ ವಯಸ್ಸು ಇವಿಗೆ ಕಾಲಿಟ್ಟಿದ್ದರಿಂದ ಪ್ರತಿ ವರ್ಷದ ಸುಮಾರು 15 ವರ್ಷಗಳಿಂದ ಯಡಿಯೂರಪ್ಪರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಲ್ಲಿ ವಿಭಿನ್ನವಾಗಿ ಆಚರಿಸ್ಕೊಂಡು ಬರ್ತಾ ಇದ್ವಿ. ಆ ರೀತಿಯಲ್ಲಿ ಇವತ್ತು ನಮ್ಮ ಸೋಲೂರಿನಲ್ಲಿ ನಮ್ಮ ಶಾಂತಕುಮಾರಿ ಅವರು ಮಹಿಳಾ ಮೋರ್ಚಾದ ವತಿಯಿಂದ ಇವತ್ತೇನು ಆಯೋಜನೆ ಮಾಡಿದ್ದಾರೆ ಉದ್ಯೋಗ ಮೇಳ, ಈ ಭಾಗದ ಹಲವಾರು ವಿದ್ಯಾವಂತರಿಗೆ ಉದ್ಯೋಗ ಇಲ್ಲ, ಬೇರೆ ಬೇರೆ ಕೆಲಸಗಳಿಗೆ ಕೂಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಇವತ್ತು ಹೋರಾಟಕ್ಕಿಲ್ದವ್ರೆ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ಈ ನಮ್ಮ ಭಾಗದ ಇಂಡಸ್ಟ್ರಿ ಅವರನ್ನು ಕರೆಸಿ ನಮ್ಮ ಭಾಗದ ಮಕ್ಕಳಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದು ಒಂದೇ ಒಳ್ಳೆಯ ಅಭಿವೃದ್ಧಿ. ಅದಲ್ಲದೆ ಆರ್ಥಿಕವಾಗಿ ನಾವು ಸಬಲರಾಗಬೇಕಾದ್ರೆ ಎಲ್ಲೋ ಒಂದು ಕಡೆ ಕೆಲಸ ಕೊಡಬೇಕಾಗ್ತದೆ, ನಮ್ಮ ಯುವಕರು ಬೆಳಿಬೇಕಾಗ್ತದೆ. ಇದನ್ನೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋವಂಥ ಒಂದು ನಮ್ಮ BJP ವತಿಯಿಂದ ಆಗಿದೆ. ಅದು ಅಲ್ಲದೆ ಆರೋಗ್ಯವಾಗಿರಬೇಕು, ಮನುಷ್ಯ ಹುಟ್ಟಿದವನು ಆರೋಗ್ಯವಾಗಿರಬೇಕು, ಆರೋಗ್ಯವನ್ನು ಕಾಪಾಡ್ಕೊಬೇಕು ಅನ್ನೋದ್ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಹಮ್ಮಿಕೊಂಡಿರೋದ್ರಿಂದ ಹಲವಾರು ನಮ್ಮ ಈ ಭಾಗದ ಜನಗಳು ಬಂದು ಆರೋಗ್ಯವನ್ನು ತಪಾಸಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಹಲವಾರು ಇದರ ಜೊತೆಯಲ್ಲೇನೆ ಇವತ್ತು ಈ ಲೋಕಲಲ್ಲೇ ನಾವು ಉತ್ಪತ್ತಿ ಮಾಡಿದಂಥ ಹಪ್ಪಳ, ಉಪ್ಪಿನಕಾಯಿ ಇರ್ಬೋದು, ಬಟ್ಟೆಗಳಿರ್ಬೋದು, ಕೈಚೀಲಗಳಿರ್ಬೋದು, ಇಂಥವು ಹಲವಾರು ವಸ್ತು ಪ್ರದರ್ಶನಗಳನ್ನು ನಮ್ಮ ದೇಶದ ಪ್ರಧಾನಿಯವರು ನಾವೇನು ಉತ್ಪತ್ತಿ ಮಾಡ್ತೀವಿ ಅದು ನಮ್ಮಲ್ಲೇ ಮಾರಾಟ ಆಗಬೇಕು, ನಮ್ಮಲ್ಲೇ ನಾವು ನಮ್ಮ ಗ್ರಾಹಕರ ದುಡ್ಡನ್ನು ನಮ್ಮ ಯಾರು ಮಾಡ್ತಾರೆ ಅವ್ರು ಕೈ ಸೇರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸ್ವದೇಶಿ ಒಂದು ಮೇಳವನ್ನು ಸಹ ಇಲ್ಲಿ ಆಯೋಜಿಸಲಾಗಿದೆ. ಆ ಸ್ವದೇಶಿ ಮೇಳದಲ್ಲಿ ಹಲವಾರು ಜನ ನೋಡ್ತಾ ಇದ್ವಿ. ಸಾಕಷ್ಟು ಜನ ಈ ಬಟ್ಟೆ ಮತ್ತು ಬ್ಯಾಗ್ಗಳು, ಹಪ್ಪಳ, ಉಪ್ಪಿನಕಾಯಿನ ಪರ್ಚೇಸ್ ಮಾಡೋದನ್ನ ನೋಡ್ತಾ ಇದ್ವಿ. ಇದರಿಂದ ನಮ್ಮಲ್ಲಿ ಲೋಕಲಲ್ಲೇ ಉತ್ಪತ್ತಿ ಆಗ್ತದೆ, ಲೋಕಲಲ್ಲೇ ನಾವೇ ತೊಗೊಳ್ತೀವಿ, ನಮ್ಮ ದುಡ್ಡು ನಮ್ಮಲ್ಲೇ ಇಲ್ಲೇ ಸರ್ಕ್ಯುಲೇಟ್ ಆಗ್ತದೆ. ಇದೊಂದೊಳ್ಳೆ ದೇಶದ ಆರ್ಥಿಕತೆಗೆ ಒಂದು ಅಭಿವೃದ್ಧಿಗೆ ಇದು ಮಾರಕವಾಗಿ ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಘಟಕದ ನಿರ್ಮಲಾ, ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಸೇರಿದಂತೆ 10 ಮುಖಂಡರು ಹಾಗೂ 100 ಕಾರ್ಯಕರ್ತರು ಭಾಗವಹಿಸಿದ್ದರು. ಒಟ್ಟಿನಲ್ಲಿ ರಾಜಕೀಯ ಕಾರ್ಯಕ್ರಮದ ಜೊತೆಗೆ ಉದ್ಯೋಗ ಮತ್ತು ಆರೋಗ್ಯದಂತಹ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳು ಗ್ರಾಮೀಣ ಭಾಗದಲ್ಲಿ ನಡೆದಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ.